ಇತ್ತೀಚೆಗೆ ಹಳೆ ಮೈಸೂರು ಭಾಗದ ಬಿಜೆಪಿ ಜೆಡಿಎಸ್ ನಾಯಕರುಗಳ ಮಧ್ಯದಲ್ಲಿ ಹೇಳಿಕೆಗಳ ಸಮರ ಶುರುವಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮಾತಿಗೆ ಪ್ರೀತಮ್ ಗೌಡ್ರು ಕೌಂಟರ್ ಕೊಟ್ಟರು. ಪ್ರೀತಮ್ ಗೌಡರ ಮಾತಿಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. ಈ ವಿಷಯದ ಬಗ್ಗೆ ಎರಡೂ ಪಕ್ಷಗಳ ಹಿರಿಯ ನಾಯಕರುಗಳ ಅಭಿಪ್ರಾಯ ಏನು? ಕುಮಾರಸ್ವಾಮಿ ಅವರು ಹೇಳಿದರು, ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಚರ್ಚಿಸುವ ಸಮಯ ಇದಲ್ಲ, ಈ ಕೆಟ್ಟ ಸರ್ಕಾರವನ್ನು ಕಿತ್ತೆಸೆಯುವುದು ಪ್ರಯಾರಿಟಿ ಆಗಬೇಕು ಅಂತ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಜೆಡಿಎಸ್ ನಾಯಕರುಗಳ ಹೇಳಿಕೆಗಳಿಗೆ ನಮ್ಮವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದನ್ನ ಮಾಡಬಾರದು ಅನ್ನುವ ಸಲಹೆಯನ್ನು ನಾನು ಬಿಜೆಪಿಯ ನಾಯಕರುಗಳಿಗೆ ಕೊಟ್ಟಿದ್ದೀನಿ ಅಂತ. ವಿಜಯೇಂದ್ರ ಅವರ ಮಾತಿನ ಅರ್ಥ, ಈ ಅಷ್ಟು ಚರ್ಚಾ ಸರಣಿ ಶುರುವಾಗಿದ್ದೇ ಜೆಡಿಎಸ್ ನಾಯಕರುಗಳ ಹೇಳಿಕೆಗಳಿಂದ ಅಂತ. ಇಂಡೈರೆಕ್ಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬ್ಲೇಮ್ ಮಾಡಿದ್ರು. ರಾಜ್ಯದ ಜನ ಕುಮಾರಣ್ಣ ಮುಖ್ಯಮಂತ್ರಿಯಾಗುವುದನ್ನು ಕಾಯ್ತಾ ಇದ್ದಾರೆ ಅಂದಿದ್ರು ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಇರುವಾಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವುದನ್ನ ನಿಖಿಲ್ ಅವರು ಘೋಷಣೆ ಮಾಡಿದ್ರೆ ಹೆಂಗೆ ಅಂತ ಪ್ರೀತಮ್ ಗೌಡ್ರು ಪ್ರಶ್ನಿಸಿದರು. ಹಾದಿ ಬೀದಿಯಲ್ಲಿ ಈ ವಿಷಯ ಚರ್ಚೆಯಾಗಬಾರದು ಅಂತ ನಿಖಿಲ್ ಅವರು ಹೇಳಿದ್ದಕ್ಕೆ, ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಿದ್ದಕ್ಕೆ ನಾನು ಮಾತನಾಡಬೇಕಾದ ಪರಿಸ್ಥಿತಿ ಬಂತು ಅಂತ ಪ್ರೀತಮ್ ಗೌಡ್ರು ಮಾತಾಡೋದು. ಇದೆಲ್ಲವನ್ನೂ ಕೇಳಿಸಿಕೊಂಡ ನಂತರ ವಿಜಯೇಂದ್ರ ಅವರು ಪ್ರೀತಮ್ ಗೌಡ್ರಿಂದ, ನಾರಾಯಣಗೌಡರಿಂದ ಸ್ಪಷ್ಟೀಕರಣ ಪಡೆದ್ರಂತೆ. ಅವರು ಹೇಳಿದ್ದಾರೆ, ಜೆಡಿಎಸ್ ನಾಯಕರ ಇಂತಿಂಥ ಹೇಳಿಕೆಗಳಿಗೆ ನಾವು ಹಿಂಗೆ ಹೇಳಬೇಕಾಗಿ ಬಂತು ಅಂತ. ಅದರ ಆಧಾರದ ಮೇಲೆ ಇರಬೇಕು. ವಿಜಯೇಂದ್ರ ಅವರು ಹೇಳಿದ್ರು, ಜೆಡಿಎಸ್ ನಾಯಕರುಗಳಿಗೆ ನಮ್ಮವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಕೊಡಬೇಡಿ ಅಂತ ಹೇಳಿದ್ದೀನಿ ಅಂತ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇನಂತಾರೆ, ವಿಜಯೇಂದ್ರ ಅವರು ಬಿಜೆಪಿ ಏಕಾಂಗಿಯಾಗಿ 130 ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದ್ದು ನಿಖಿಲ್ ಅವರಿಗೆ ಬೇಜಾರಾಗಿದೆಯಂತೆ. ಮಾತನಾಡುವ ಯಾರಾದರೂ ಇರಬಹುದು, ಇದನ್ನು ಗಮನಿಸಬೇಕು. ಕೇವಲ ಬಿಜೆಪಿ ಅಲ್ಲ, ಕೇವಲ ಜೆಡಿಎಸ್ ಅಲ್ಲ, ಎನ್ಡಿಎ 140ರಿಂದ 150 ಸೀಟ್ ಗೆಲ್ಲುತ್ತೆ. ಇದನ್ನು ಬರೆದಿಟ್ಕೊಳ್ಳಿ ಅಂದ್ರು. ಕೇಳಿಸ್ಕೊಳ್ಳಿ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ತಲೆ ಬಾಗ್ಲೇಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ಅದು ರಾಜ್ಯಾಧ್ಯಕ್ಷರು ಕೂಡ ಅನ್ವಯಿಸ್ತದೆ, ಶಾಸಕರು ಕೂಡ ಅನ್ವಯಿಸ್ತದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ವಯಿಸ್ತದೆ, ಎರಡೂ ಪಕ್ಷಕ್ಕೂ ಕೂಡ ಅನ್ವಯಿಸ್ತದೆ. ನಾನು ಕೂಡ ನನ್ನ ಮೊನ್ನೆ ಕೆಲವು ಮುಖಂಡರ ಹತ್ರ ಚರ್ಚೆ ಮಾಡಿದ್ದೇನೆ. ಇದು ಯಾರು ಮುಖ್ಯಮಂತ್ರಿ ಆಗಬೇಕು ಚರ್ಚೆ ತೆಗೆದಿರೋದು ಜೆಡಿಎಸ್ ಪಕ್ಷ. ಅದಕ್ಕೆ ನಾವು ಉತ್ತರ ಕೊಟ್ಟಿವೆ ಅನ್ನೋ ಉತ್ತರವನ್ನು ನಮ್ಮವ್ರು ನೀಡಿದ್ರು. ಅದನ್ನ ನಾನು ಹೇಳಿದ್ದೇನೆ, ಇದು ಯಾವುದು ಕೂಡ ಚರ್ಚೆ ಮಾಡಬೇಡಿ. ಜೆಡಿಎಸ್ ಪಕ್ಷದವ್ರು ಯಾರು ಏನ್ ಹೇಳಿಕೆ ಕೊಟ್ಟರು ಕೂಡ ನಾವು ಕೂತ್ ಮಾತನಾಡ್ತೇವೆ. ನಾನು ಕೂಡ ಕುಮಾರಸ್ವಾಮಿ ಹತ್ರ ಮಾತನಾಡ್ತೇನೆ. ಅದ್ರ ಬಗ್ಗೆ ನಮ್ಗೇನು ಮುಜುಗರ ಇಲ್ಲ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಹಾಗೂ ಆದ್ಯತೆ, ಯಾಕೆಂದ್ರೆ ಎಲ್ಲರದು ಅವರು ರಾಜಕೀಯದ ಅಸ್ತಿತ್ವದ ಪ್ರಶ್ನೆ ಎದುರಾದಾಗ ಸ್ವಾಭಾವಿಕವಾಗಿ ಈ ರೀತಿ ಚರ್ಚೆಗಳು ಹೊರಗಡೆ ಬರುತ್ತೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಪಕ್ಷದ ಚೌಕಟ್ಟಿನಲ್ಲಿ ನೂರಾರು ವಿಚಾರಗಳು ಚರ್ಚೆ ಆಗುತ್ತೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಎಷ್ಟೋ ಸಲ ತೋರಿಸಿದ್ದಾರೆ, ಇದೇನು ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ, 120 130 ಅಂತ ಇದಾರಲ್ಲ, ನಾವು ಎನ್ಡಿಎಲ್ಲಿ ಇದೀವಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ, ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಯಾವುದು ಕೂಡ ನಾವು ತಿರ್ಚಕ್ಕೂ ಆಗೋದಿಲ್ಲ, ಸುಳ್ಳು ಹೇಳಕ್ಕೂ ಆಗೋದಿಲ್ಲ. ಹೇಳಿರ್ತಕ್ಕಂಥ ವಿಚಾರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಹಾಗಾಗಿ ಮಾತಾಡ್ಬೇಕಾದ್ರೆ ಯಾರೇ ಇರ್ಬೋದು, ಇರ್ಲಿ ಸರ್, ಪಾಪ ಅವರು ಹಿರಿಯರಿದ್ದಾರೆ. ಈಗ 113 ಅಲ್ಲ, ಬಿಜೆಪಿ ಅಲ್ಲ, ಜಸ್ಟ್ ನಾಟ್ ಬಿಜೆಪಿ, ಎನ್ಡಿಎ
140ರಿಂದ 150 ಗೆಲ್ಲುತ್ತೆ. ಇವತ್ತು ಹೇಳಿದ್ದೀನಿ ಬರ್ದಿಟ್ಟು. ನಾವು ಮೈತ್ರಿ ಧರ್ಮವನ್ನ ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ. ಮಾಡ್ತಾ ಇದೀವಿ ಅಲ್ಲ, ಮಾಡ್ತೀವಿ ಕೂಡ. ಅದರಲ್ಲಿ ಯಾವುದೇ ಅನುಮಾನ ಬೇಡ. 140ರಿಂದ 150 ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ, JDS ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳಕ್ಕಾಗಲ್ಲ. 140ರಿಂದ 150 ಸೀಟು ಇಬ್ರು ಅಣ್ಣ ತಮ್ಮಂದರ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ. ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಡುವಾಗ ಹಳೆ ಮೈಸೂರು ಭಾಗದಲ್ಲೂ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳುವಾಗ, ಮಂಡ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಪಡೆದ ಮತಗಳನ್ನು ಉಲ್ಲೇಖ ಮಾಡಿದ್ರು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸವದತ್ತಿಲ್ ನಾವು 32,000 ಓಟ್ ತಗೊಂಡಿದ್ದೀವಿ ಅಂತ, ಶೃಂಗೇರಿಯಲ್ಲಿ 19,000 ಓಟ್ ತಗೊಂಡಿದ್ದೀವಿ, ತಿಪಟೂರಿನಲ್ಲಿ 31,000 ಓಟ್ ತಗೊಂಡಿದ್ದೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನಮ್ಮ ಪಕ್ಷ ಇವತ್ತು ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇನ್ನೂ ಶಕ್ತಿತ್ವವಾಗಿ ನಾವು ಬೆಳಿಬೇಕು, ಸಂಘಟನೆ ಬಲಪಡಿಸಬೇಕು, ಮುಂದೆ ಅತಿ ಹೆಚ್ಚು ಶಾಸಕರುಗಳನ್ನು ಈ ಭಾಗದಲ್ಲೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಗುರಿ ಹಿಡ್ಕೊಂಡು ನಾವು ಹೊರಟಿದ್ದೇವೆ. ಮೊನ್ನೆ ಮಂಡ್ಯದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ 42,000 ಓಟ್ ತಗೊಂಡಿದ್ದಾರೆ ಸಚ್ಚಿ ಅವರು. ಅದೇ ರೀತಿ ನಮ್ಮ ಸ್ವಾಮಿ ಅವರು ಕೂಡ 38,000 ಓಟ್ ತಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳಿದ್ದಾವೆ. ಈ ವಿಚಾರಗಳು 4 ಗೋಡೆ ಒಳಗಡೆನೆ ಚರ್ಚೆ ಆಗಬೇಕು. ಮಧ್ಯೆ ಸುಮ್ಮನೆ ಇದೆಲ್ಲ ಆದಿ ಬೀದಿಲಿ ಚರ್ಚೆ ಆಗಿ ಇತ್ಯರ್ಥ ಆಗ್ತಕ್ಕಂಥ ವಿಚಾರಗಳಲ್ಲ ಅಂತ ಮೊದಲನೇ ದಿನದಿಂದ ನಾನು ಇದೇ ವಿಚಾರ ಹೇಳ್ತಾ ಇರೋದು. ಸೌದತ್ತಿ 32,000 ಓಟ್ ತಗೊಂಡಿದ್ದೀವಿ, ಶೃಂಗೇರಿ 19,000 ಓಟ್ ತಗೊಂಡಿದ್ದೀವಿ, ತಿಪ್ಟೂರು 31,000 ಓಟ್ ತಗೊಂಡಿದ್ದೀವಿ. ಕಡೂರು ನಾನಾ ಕ್ಷೇತ್ರಗಳು ನಾನು ಬೇಕಾದ್ರೆ ಹೊರಗಡೆ ಹಾಕ್ತೀನಿ ವಿಚಾರನ. ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ. ಇದು ದಯಮಾಡಿ ಇವತ್ತು ನಾವೊಂದು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದೀವಿ. ಈ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಏನು ಪ್ರತಿನಿತ್ಯ ಲೂಟಿ ಆಗ್ತಾ ಇದೆ, ಇಂಥ ಸರ್ಕಾರವನ್ನ ಹೊರಗಡೆ ಇಡಬೇಕು, ಜೊತೆಯಲ್ಲಿ ಜನರ ಹಿತಾಸಕ್ತಿ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಒಟ್ಟಾಗಿದ್ದೀವಿ. ಹಾಗಾಗಿ ಈ ತರ ಕ್ಷೇತ್ರವಾರು 40,000 30,000 ಓಟ್ ತಗೊಂಡಿರ್ತಕ್ಕಂಥ ಪಟ್ಟಿನೇ ನನ್ನ ಹತ್ರ ಇದೆ. ಅದು ಇವತ್ತು ಚರ್ಚೆ ಮಾಡೋದು ಬೇಡ. ಪ್ಯಾನ್ ಕರ್ನಾಟಕ ನಾನು ಕೊಡ್ಬೋದು ನಿಮ್ಗೆ ಪಟ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.